ಎಲ್ಲ ವೀಕ್ಷಕರಿಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಇವತ್ತು ವಿಶೇಷವಾದ ಸಂಚಿಕೆ ಏನು ವಿಚಾರದ ಬಗ್ಗೆ ಅಂದರೆ ಇದೇ ವರಮಹಾಲಕ್ಷ್ಮಿ ಬಗ್ಗೆ. ಬೆಂಗಳೂರಲ್ಲಿ ರೋಡಲ್ಲಿ ನೋಡೋಕ್ಕೆ ಭಾರಿ ಸುಂದರ. ನಿನ್ನೆ ಸಂಜೆಯಿಂದನೇ ಊರೂರಿಂದ ವ್ಯಾಪಾರಿಗಳು ಬಂದ್ಬಿಟ್ಟು ಪೂಜೆಗೆ ಬೇಕಾಗಿರೋಂಥ ವಸ್ತುಗಳನ್ನ ಮಾರಾಟ ಮಾಡ್ತಿದ್ದಾರೆ. ಎಲ್ಲರೂ ಖುಷಿಯಿಂದ ಆನಂದದಿಂದ ಸಂಭ್ರಮದಿಂದ ಆಚರಿಸೋಕ್ಕೋಸ್ಕರ ನಿನ್ನೆನೂ ಪರ್ಚೇಸ್ ಮಾಡ್ತಿದ್ದಾರೆ, ಬೆಳಗ್ಗೆನೂ ಪರ್ಚೇಸ್ ಮಾಡಿಬಿಟ್ಟು ಅದ್ಭುತವಾಗಿ ಲಕ್ಷ್ಮೀನ ಪೂಜೆ ಮಾಡ್ತಿದ್ದಾರೆ. ಏನಕ್ಕೆ ಅಂದರೆ ನಮ್ಮ ಮನೆಗೆ ಲಕ್ಷ್ಮೀ ಬಾರಮ್ಮ ಅಂತ. ತುಂಬ ಸಂತೋಷ. ಎಲ್ಲರ ಮನೆಯಲ್ಲೂ ಮಹಾಲಕ್ಷ್ಮಿ ಇರಬೇಕು ಅನ್ನೋದೇ ನಮ್ಮ ಆಸೆ. ಬಟ್ ಲಕ್ಷ್ಮಿ ಬಗ್ಗೆ ಸ್ವಲ್ಪ ಹಂಗೆ ಜನರಲಾಗಿ ಮಾತಾಡೋಣ. ಇತ್ತೀಚೆಗೆ ಹೋಟೆಲ್ ರೈಡ್ಗಳಾಯಿತು. ರೈಡ್ ಆದಾಗ ಕೊಳ್ತಿರುವಂತಹ ತರಕಾರಿಗಳು, ಎಕ್ಸ್ಪೈರಿ ಆಗಿರುವಂಥ ಫುಡ್ ಪ್ರಾಡಕ್ಟ್ಸು, ಮಾಂಸ ಹಳೇದು, ಇವನ್ನೆಲ್ಲವನ್ನು ನಂಬಿ ಬಂದಂತಹ ಗ್ರಾಹಕರಿಗೆ ಬಡಿಸಿ ಅವ್ರು ಕೊಟ್ಟಂಥ ದುಡ್ಡನ್ನು ತಗೊಂಡು ಟಿಪ್ಸನ್ನು ತಗೊಂಡು ಆ ದುಡ್ಡನ್ನು ನಾವು ಇಟ್ಕೊಂಡು ಲಕ್ಷ್ಮಿನ ಆಚರಿಸೋದು ಹೇಗಿರುತ್ತೆ ಮನೆಯಲ್ಲಿ? ಲಕ್ಷ್ಮೀ ಬಾರಮ್ಮ ಅಂದರೆ ಬರ್ತಲ್ಲ ಅನ್ನೋದು ಸ್ವಲ್ಪ ನನ್ನ ಚಿಂತನೆ ಅಷ್ಟೇ ಇದು. ಆಮೇಲೆ ಇತ್ತೀಚೆಗೆ ಬಂದಂಥ ನಿನ್ನೆ ಮೊನ್ನೆಲ್ಲ ಅದನ್ನೇ ಎಲ್ಲ ಚಾನಲಲ್ಲೂ ನ್ಯೂಸ್ ಪೇಪರಲ್ಲೂ ಇರುವಂಥ ವಿಚಾರ. ಮೆಡಿಕಲ್ ಶಾಪಲ್ಲಿ ಕ್ವಾಲಿಫಿಕೇಷನ್ ಇಲ್ಲದಿರೋ ಅಂಥವರು ಮೆಡಿಕಲ್ ಶಾಪ್ ನಡೆಸ್ತಾ ಇದ್ದಾರೆ. ಅಲ್ಲಿ ಓದಕ್ಕೂ ಬರೋಲ್ಲ ಸರಿಯಾಗಿ ಅವ್ರಿಗೆ. ಅದೊಂದು SSLC ಆಗಿರುತ್ತೆ, ಅಥವಾ ಸ್ವಲ್ಪ ಕಮ್ಮಿ ಓದಿರ್ತಾರೆ, ಅದು ಬೇರೆನೋ ಓದಿರ್ತಾರೆ. ಅವ್ರು ಮೆಡಿಕಲ್ ಶಾಪ್ ನಡೆಸ್ತಾ ರಾಂಗ್ ಪ್ರಿಸ್ಕ್ರಿಪ್ಷನ್ ಅರ್ಥ ಆಗದೆ ಕೊಟ್ಟು ಎಷ್ಟೋ ಜನಕ್ಕೆ ತೊಂದರೆ ಆಗ್ತಾ ಇದೆ. ಈ ಥರ ಸಂಪಾದನೆ ಮಾಡಿಬಿಟ್ಟು ದುಡ್ಡನ್ನು ಸಂಗ್ರಹಿಸಿ ವಿಜೃಂಭದಿಂದ ಮಹಾಲಕ್ಷ್ಮಿ ಪೂಜೆ ಮಾಡೋದು ಎಷ್ಟು ಚೆನ್ನಾಗಿರುತ್ತೆ. ಅದೇ ರೀತಿಲಿ ನಮ್ಮ ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸಲ್ಲಿ ಕೆಮಿಕಲ್ಸ್ ಯೂಸ್ ಮಾಡಿ ಕಲರ್ ಬರೋಂಗೆ ಮಾಡಿ ಅದರಿಂದ ನಮಗೆ ಕ್ಯಾನ್ಸರ್ ಎಲ್ಲ ಬರುತ್ತೆ ಅಂತ ಗೊತ್ತಿದ್ರೂ ಕೂಡ ಮಾಡಿಬಿಟ್ಟು ನಮಗೆ ದುಡ್ಡು ಬರಲಿ ಅಂತ ನಾವು ಆಚರಣೆ ಮಾಡೋದ್ರಿಂದ ಮಹಾಲಕ್ಷ್ಮಿ ದುಡ್ಡು ಬರುತ್ತೆ, ಅದ್ಭುತವಾದ ದುಡ್ಡು ಬರುತ್ತೆ. ಆಚರಣೆ ಮಾಡೋದ್ರಲ್ಲಿ ಚೆನ್ನಾಗಿರುತ್ತಾ? ಇನ್ನೊಂದು ವಿಚಾರ ಏನು ಅಂದರೆ ರಿಯಲ್ ಎಸ್ಟೇಟಲ್ಲಿ ಇವತ್ತು ನನಗೆ ಗೊತ್ತಿರೋಂಗೆ ಒಬ್ಬ ವ್ಯಕ್ತಿ ಅಪಾರ್ಟ್ಮೆಂಟನ್ನು ಮಾರಿ ದುಡ್ಡು ಈಸ್ಕೊಂಡು ಖಾತಾ ಮಾಡಿಸ್ಕೊಡ್ದೆ ಆಟ ಆಡಿಸ್ತಾ ಇದ್ದಾರೆ, ಅಥವಾ ಯಾರೋ ಅಕ್ರಮವಾಗಿ ಅವ್ರಲ್ಲಿ ಸೇರ್ಕೊಂಡ್ಬಿಟ್ಟಿರ್ತಾರೆ. ರಿಯಲ್ ಎಸ್ಟೇಟಲ್ಲಿ ರಾಂಗ್ ಡಾಕ್ಯುಮೆಂಟ್ಸ್ ಮಾಡಿಬಿಟ್ಟು ನಮ್ಮದು ಅಂತ ಆಸ್ತಿ ಅಂದ್ಬಿಟ್ಟು ಕೋರ್ಟ್ಗೆ ಹೋಗ್ಬಿಟ್ಟು ಗೆದ್ದುಬಿಟ್ಟು ಅವ್ರು ಬೀಗ್ತಾ ಇದ್ದಾರೆ ಯಾರ್ದೋ ಆಸ್ತಿ. ಬಟ್ ಫೇಕ್ ಡಾಕ್ಯುಮೆಂಟ್ಸಿಂದ ಮಾಡ್ತಿರೋದು ಎಷ್ಟು ರಿಯಲ್ ಎಸ್ಟೇಟಲ್ಲಿ ಆಗ್ತಿರೋಂಥ ಮೋಸ ಓಪನ್ನಾಗಿ ಗೊತ್ತಿರೋಂಥ ವಿಚಾರ ಅದು. ಈ ಥರ ಮೋಸ ಮಾಡಿ ಅನ್ಯಾಯ ಮಾಡಿಬಿಟ್ಟು ಮನೆಯಲ್ಲಿ ಲಕ್ಷ್ಮೀ ಪೂಜೆ ಮಾಡೋದು ಎಷ್ಟು ಚೆನ್ನಾಗಿರುತ್ತೆ. ಸರ್ಕಾರದಲ್ಲಿ ಸರ್ಕಾರ ಕೆಲಸ ದೇವ್ರ ಕೆಲಸ ಅಂತೀವಿ, ಎಲ್ರಿಗೂ ಹೇಳ್ತಿಲ್ಲ. ಅಲ್ಲಿ ಲಂಚ ತಗೊಂಡು ಕಷ್ಟಪಟ್ಟು ಒಬ್ಬ ಮನುಷ್ಯ ದುಡ್ದಿರುವಂಥ ಅಮೌಂಟನ್ನು ನಿಮ್ಮ ಲಂಚಕ್ಕೋಸ್ಕರ ಅವನು ಕೊಟ್ಟು ಅವನು ಕೆಲಸ ಮಾಡಿಸ್ಕೋಬೇಕಾದ್ರೆ ಆ ಲಂಚದ ದುಡ್ಡಿಂದ ವಿಜೃಂಭದಿಂದ ಲಕ್ಷ್ಮಿ ಆಚರಿಸೋದು, ಚಿನ್ನ ಬೆಳ್ಳಿ ಎಲ್ಲ ಇಟ್ಬಿಟ್ಟು ದುಡ್ಡಿಟ್ಟೆ ಆಚರಿಸೋದು ಎಷ್ಟು ಚೆನ್ನಾಗಿರುತ್ತೆ. ವ್ಯಾಪಾರಂ ದ್ರೋಹ ಚಿಂತನಂ ಅಂತಾರೆ. ಇಲ್ಲ, ಅದು ಸುಳ್ಳದು. ವ್ಯಾಪಾರ ಅನ್ನೋದೊಂದು ಎಥಿಕ್ಸ್ ಇರಬೇಕು. ವ್ಯಾಪಾರದಲ್ಲಿ ಮೋಸ ಮಾಡಿ ಅನ್ಯಾಯ ಮಾಡಿಬಿಟ್ಟು ದುಡ್ಡು ಸಂಪಾದನೆ ಮಾಡೋದು, ಅದರಿಂದ ಮಹಾಲಕ್ಷ್ಮಿ ಪೂಜೆ ಮಾಡೋದು ಹೇಗಿರುತ್ತೆ? ಇದ್ರ ಬಗ್ಗೆ ನಾನು ಹೇಳಬೇಕು ಅಂದರೆ ಕರ್ಮ ಸ್ಪೀಕ್ಸ್ ಅಂತ ನಾವು ಕರ್ಮ ಅಂತೀವಲ್ಲ, ನಮ್ಮ ಕೃಷ್ಣ ಪರಮಾತ್ಮ ಒತ್ತಿ ಹೇಳಿರೋದು ಕರ್ಮದ ಬಗ್ಗೆ. ಏನು ಕರ್ಮ ಅಂದರೆ ನೀನು ಏನು ಕೊಡ್ತಾ ಅದು ವಾಪಸ್ ನಿಂಗೆ ಬಂದೇ ಬರುತ್ತೆ. ನಮ್ಮಲ್ಲಿ ಅಂತಾರಲ್ಲ, ಉಪ್ಪು ತಿಂದ ಮೇಲೆ ನೀರು ಕುಡಿಲೇಬೇಕು ಅಂತ. ಈಗ ಯೋಚನೆ ಮಾಡಿ, ನಾವು ಆ ಥರದ ಸಂಪಾದನೆಯಿಂದ, ಮೋಸದಿಂದ, ಅನ್ಯಾಯದಿಂದ ಬಂದಂಥ ದುಡ್ಡಲ್ಲಿ ನಾವು ಇಲ್ಲಿ ಖುಷಿಯಾಗಿ ನಾನು ಚೆನ್ನಾಗಿರಬೇಕು, ನನ್ನ ಮಕ್ಕಳು ಚೆನ್ನಾಗಿರ್ಬೇಕು, ನನ್ನ ಹೆಂಡತಿ ಚೆನ್ನಾಗಿರಬೇಕು, ಸ್ವಾರ್ಥ ಜೀವನವಾಗಿ ನಾವು ಆಚರಿಸಣೆ ಮಾಡ್ತೀವಲ್ಲ ಮಹಾಲಕ್ಷ್ಮಿಗೆ, ನಮ್ಮ ಮನೆಗೆ ಮಾತ್ರ ಬಾಮ್ಮ ಅಂತ. ಲಕ್ಷ್ಮಿ ನಿಜ ಬರ್ತಲ್ಲ, ಬಂದರೆ ಲಕ್ಷ್ಮಿ ದುಡ್ಡು ಒಂದೇ ಅಲ್ಲ. ಲಕ್ಷ್ಮಿ ಅಂದರೆ ನಿದ್ರಾ ಲಕ್ಷ್ಮಿ. ನೆಮ್ಮದಿ ಮಳ್ಕೋಬೇಕು ನಾವು. ನಿದ್ದೆ ಮಾಡೋಕ್ಕಾಗುತ್ತಾ? ತಿಂದಿದ್ದು ಜೀರ್ಣ ಆಗಬೇಕು. ಎಷ್ಟು ತಿಂದ್ರೂ, ಹೊಟ್ಟೆ ತುಂಬ ತಿಂದ್ರೂ ಕೂಡ ಜೀರ್ಣ ಆಗಬೇಕು. ಆ ಥರ ಆಗುತ್ತಾ? ಲಕ್ಷ್ಮಿ ಇದಲ್ಲ. ಎಷ್ಟು ಟ್ಯಾಬ್ಲೆಟ್ಸ್ ಹಾಕೊಳ್ತಾರೆ, ಯಾಕಂದರೆ ಭಯ ಭಯ ಭಯ. ಸಿಗಾಕೊಂಡ್ಬಿಟ್ರೆ
ಮೋಸ ಅನ್ಯಾಯ ಮಾಡಿರ್ತೀವಲ್ಲ, ಸಿಗಾಕೊಂಡ್ಬಿಟ್ರೆ ಆ ಬೈದಿಂದ ಜೀವನ ಮಾಡುವಾಗ ಲಕ್ಷ್ಮಿ ಎಲ್ಲಿದ್ದಾಳೆ? ತಲೆ ಎತ್ತಿ ಓಡಾಡೋಕ್ಕಾಗುತ್ತಾ? ಯೋಚನೆ ಮಾಡಿ. ಈ ದುಡ್ಡು ಇಟ್ಕೊಂಡಿರ್ತಾರೆ, ಯಥೇಚ್ಛವಾಗಿ ದುಡ್ಡು ಇರುತ್ತೆ, ಆ ದುಡ್ಡನ್ನ ಎಂಜಾಯ್ ಮಾಡೋಕ್ಕಾಗಲ್ಲ. ಯಾಕೆ ಎಂಜಾಯ್ ಮಾಡೋಕ್ಕಾಗಲ್ಲ ಅಂದರೆ ಭಯ, ಆತಂಕ. ಸೊ ಈ ಒಂದು ವಾತಾವರಣದಲ್ಲಿ ನಮ್ಮ ಆರೋಗ್ಯ ಹೆಂಗಿರುತ್ತೆ ಯೋಚನೆ ಮಾಡಿ. ಯಾವಾಗ ನಾವು ಇಮೋಷ್ನಲಿ ನಮಗೆ ಟರ್ಬುಲೆನ್ಸ್ ಆಗುತ್ತಲ್ಲ, ಆ ಟರ್ಬುಲೆನ್ಸ್ ಆದಾಗ ಏನಾಗುತ್ತೆ, ಈ ಭಯ, ಆತಂಕ, ಕೋಪ, ಟೆನ್ಷನ್ನು, ಸ್ಟ್ರೆಸ್ಸಿಂದ ಎಲ್ಲ ಕಾಯಿಲೆಗಳು ಬರುತ್ತೆ. ದುಡ್ಡು ಇಟ್ಕೊಂಡು ಏನು ಮಾಡ್ತೀರಾ? ಲಕ್ಷ್ಮಿ ಹೆಂಗೆ ಬರಬೇಕು ಅಂದರೆ, ವರಮಹಾಲಕ್ಷ್ಮಿದು ಸೀಕ್ರೆಟ್ ಹೇಳ್ತೀನಿ. ಲಕ್ಷ್ಮಿ ಎಲ್ಲಿ ವಾಸ ಇರ್ತಾಳೆ ಅಂದರೆ ನಮ್ಮ ಹೃದಯ ಶುದ್ಧವಾಗಿರಬೇಕು. ಎಷ್ಟು ಶುದ್ಧತೆ ಇರಬೇಕು ಅಂದರೆ, ಅಲ್ಲಿ ಒಂದು ಹೋಟೆಲ್ ನಡೆಸ್ತಾ ಇದ್ದೀನಿ ಅಂತ ತಿಳ್ಕೊಳ್ಳಿ, ಬಂದು ಊಟ ಮಾಡೋನು ಯಾರು ಅಂದರೆ ದೇವರು, ಆ ಶಿವ, ಆ ವಿಷ್ಣು. ದೇವ್ರು ಬಂದು ಊಟ ಮಾಡ್ತಾರೆ ನನ್ನ ಹೋಟೆಲಲ್ಲಿ ಅಂದ್ಬಿಟ್ಟು, ನನ್ನ ಎಷ್ಟೋ ಜನ್ಮದ ಪುಣ್ಯ, ಅತಿಥಿ ದೇವೋ ಭವ ಅಂತ ಅನ್ನಪೂರ್ಣೇಶ್ವರಿ ಪೂಜೆ ಮಾಡುವಂತಹ ದೇಶ ನಮ್ಮದು. ಅವ್ರು ಬಂದಿರೋರಿಗೆ ನಾವು ಸೇವೆ ಮಾಡೋ ಅವಕಾಶ ಜೊತೆಲಿ ಅವನು ಖುಷಿ ಆನಂದದಿಂದ ಆ ಊಟಕ್ಕೆ ಅಂತ ದುಡ್ಡು ಕೊಡ್ತಾನಲ್ಲ, ಆ ದುಡ್ಡನ್ನು ನೀವು ತಗೊಂಡೋಗಿ ಮನೇಲಿ ಇಟ್ಟಾಗ ಲಕ್ಷ್ಮಿ ಅಭಿವೃದ್ಧಿ ಆಗ್ತಾಳೆ. ಲಕ್ಷ್ಮಿ ಹೆಂಗೆ ಅಭಿವೃದ್ಧಿ ಆಗ್ತಾಳೆ? ಆರೋಗ್ಯ ಚೆನ್ನಾಗಿರ್ತಾರೆ, ಮಕ್ಕಳು ಚೆನ್ನಾಗಿರ್ತಾರೆ, ಹೆಂಡತಿ ಚೆನ್ನಾಗಿರ್ತಾರೆ, ಗಂಡ ಚೆನ್ನಾಗಿರ್ತಾನೆ. ನಿಮ್ಗೆ ಯಾವ ಟೈಮಲ್ಲಿ ಏನೇನು ಬೇಕೋ ಲಕ್ಷ್ಮಿ ತಥಾಸ್ತು ಅಂತಾಳೆ. ಅದೇ ರೀತಿಲಿ ಒಬ್ಬ ಕಾಯಿಲೆ ಕೆಟ್ಟಿರುತ್ತೆ, ಹುಷಾರಿರಲ್ಲ, ಒದ್ದಾಡ್ತಾ ಇರ್ತಾನೆ, ಅವನು ಕಷ್ಟಪಟ್ಟು ಜೀವನ ನಡೆಸ್ಬೇಕಲ್ಲಪ್ಪ ಅಂದ್ಬಿಟ್ಟು ದುಡ್ಡನ್ನು ಸಂಪಾದನೆ ಮಾಡೋರು ಬಂದ್ಬಿಟ್ಟು ಡಾಕ್ಟ್ರ್ ಹತ್ರ ದುಡ್ಡು ಕೊಟ್ಟು ನನಗೆ ವಾಸಿ ಆದರೆ ಸಾಕು ಅಂದಾಗ ಅತ್ತಂಟಿಗೆ ಡಾಕ್ಟ್ರು ಅವನ್ನ ಟೆಸ್ಟ್ ಮಾಡಿಬಿಟ್ಟು ವಾಸಿ ಮಾಡಿ ಆ ಫೀಸ್ ತಗೊಂಡಾಗ ಅವನು ಖುಷಿ ಆನಂದ ಆಗ್ತಾನಲ್ಲ, ಆ ಫೀಸು ಅವನಿಗೆ ಅಭಿವೃದ್ಧಿ ಕೊಡ್ತಾರೆ. ಲಕ್ಷ್ಮಿ ಅವಾಗ ಬರ್ತಾಳೆ. ಅದು ಬಿಟ್ಬಿಟ್ಟು ಇವತ್ತು ದೊಡ್ಡ ದೊಡ್ಡ ಹಾಸ್ಪಿಟಲ್ಗಳು ನೋಡ್ತಾ ಇದ್ದೀವಲ್ಲ, ಏನೇನಾಗುತ್ತೆ ಅಂತ, ಆ ಥರ ದುಡ್ಡು ಮಾಡೋದು ಬೇಡ. ಯಾಕಂದರೆ ದುಡ್ಡು ಬರ್ಬೋದು, ದುಡ್ಡು ಜೊತೆಲಿ ಕರ್ಮನೂ ಬರುತ್ತೆ. ನೀವು ಏನು ಕೊಡ್ತೀರೋ ಅದೇ ನಿಮ್ಗೆ ವಾಪಸ್ ಬರುತ್ತೆ. ಇವತ್ತು ನಾನು ಎಷ್ಟೋ ಜನ ಲಂಚ ತೊಗೊಂಡಿರುವಂಥವ್ರು ನಾನು ನೋಡ್ತಾ ಇದ್ದೀನಿ, ಸಖತ್ ದುಡ್ಡು ಮಾಡಿಬಿಟ್ಟಿದ್ದಾರೆ, ಯಥೇಚ್ಛವಾಗಿ ದುಡ್ಡು ಮಾಡೋರೆ. ರಿಟೈರ್ಡ್ ಆದ್ಮೇಲೂ ಹೆಂಗಪ್ಪ ದುಡ್ಡು ಮಾಡೋದು ಅಂದ್ಬಿಟ್ಟು ದುಡ್ಡು ಮಾಡ್ತಾವ್ರೆ, ಕೋಟ್ಯಾಂತರ ರೂಪಾಯಿ ಮಾಡ್ತಾವ್ರೆ ಮೋಸ ಅನ್ಯಾಯದಿಂದ. ಆದರೆ ಮಕ್ಕಳು ದಾರಿ ತಪ್ಪಿದ್ದಾರೆ, ಇವ್ರ ಆರೋಗ್ಯ ಸರಿ ಇಲ್ಲ, ಫ್ಯಾಮಿಲಿ ಇಶ್ಯೂ ಇದೆ, ಹೊರ್ಗಡೆನೂ ಮಾನ ಮರ್ಯಾದೆ ಇಲ್ಲ. ಹಂಗಾದರೂ ಕೂಡ ಅದ್ಭುತವಾಗಿ ಖುಷಿಯಿಂದ ಆನಂದದಿಂದ ಲಕ್ಷ್ಮೀ ಪೂಜೆ ಮಾಡಬೇಕು ಅಂತ ಮಾಡ್ತಿದ್ದಾರೆ. ಲಕ್ಷ್ಮಿ ಎಲ್ಲಿರ್ತಾಳೆ? ಲಕ್ಷ್ಮಿ ವಿಷ್ಣು ಪರಮಾತ್ಮನ ಪಾದದ ಹತ್ರ ಯಾಕೆ ಇರ್ತಾಳೆ ಅಂದರೆ, ವಿಷ್ಣು ಪರಮಾತ್ಮ ಈಸ್ ಎ ಮ್ಯಾನ್ ಆಫ್ ಎಥಿಕ್ಸ್. ಆ ವಿಷ್ಣು ಪರಮಾತ್ಮ ನಮ್ಮ ಎಲ್ಲ ಸಮಸ್ಯೆಗಳು, ಕ್ರೈಸಿಸ್, ಏನೇ ಪ್ರಾಬ್ಲಮ್ ಬಂದ್ರೂ ಕೂಡ ಅವನ್ನ ನಿಭಾಯಿಸಬಲ್ಲ ಅಂತ ಗುಂಡಿಗೆ ಇರುವಂತಹ ವ್ಯಕ್ತಿತ್ವ ಇರುವಂಥ ಗುಣನ ಅಳವಡಿಸ್ಕೋಬೇಕು ನಾವು. ದೇವ್ರ ಕಷ್ಟ ಬಂದ್ರೂ ವಿಷ್ಣು ನಿಲ್ತಾರೆ, ಮನುಷ್ಯ ಕಷ್ಟ ಬಂದರೂ ವಿಷ್ಣು ನಿಲ್ತಾರೆ. ಈ ಬ್ರಹ್ಮ ಏನೇನು ಕ್ರಿಯೇಟ್ ಮಾಡಿರ್ತಾರೆ, ವಿಷ್ಣು ಅವನ್ನೆಲ್ಲನೂ ನಿಭಾಯಿಸ್ತಾನೆ. ನಿಭಾಯಿಸುವಂತಹ ಶಕ್ತಿ ನಮಗಿರಬೇಕು. ಹೆಂಗೆ ಆನೆಸ್ಟಾಗಿ ಎಲ್ಲರೂ ವಿಷ್ಣು ಹೋಗ್ಬಿಟ್ಟು ಈ ರಾಜ್ಯ ಗೆಲ್ಲಬೇಕು ನಮ್ಮ ಪುರಾಣಗಳಲ್ಲಿ, ಅಥವಾ ಇದು ಸ್ವರ್ಗಲೋಕ ನಂಗೆ ಬೇಕು, ಅಲ್ಲಿ ಬೇಕು, ಇಲ್ಲಿ ಬೇಕು ಅಂತ ಹೋಗಿರೋದು ನೋಡಿದಾರ? ಎಲ್ಲೂ ಹೋಗಿಲ್ಲ. ಇರೋ ಕಡೆನೇ ಲಕ್ಷ್ಮಿ ಬಂದು ಕೂತಿದ್ದಾಳೆ, ಪಾದ ಹತ್ರ ಸೇವೆ ಮಾಡ್ತಿದ್ದಾಳೆ. ಏನಕ್ಕೆ ಅಂದರೆ ನಿಮ್ಮ ಗುಣ ವಿಷ್ಣುವಿನ ಗುಣ ಆಗಿರಬೇಕು. ವಿಷ್ಣು ನಂಬಿದವ್ರಿಗೆ ಕೈ ಬಿಡಲ್ಲ ಅನ್ನೋದು ಗ್ಯಾರಂಟಿ. ನಿಮ್ಮನ್ನು ನಂಬಿದವ್ರಿಗೆ ಯಾರಿಗೂ ತೊಂದರೆ ಆಗ್ಬಾರ್ದು. ಯಾರಿಗೆ? ನಿಮ್ಮನ್ನವ್ರು ಒಂದೇ ಅಲ್ಲ, ಮನುಕುಲಕ್ಕೆ ಒಂಚೂರು ತೊಂದರೆ ಆಗಬಾರ್ದು. ನಿಮ್ಮ ನಂಬಿರೋರಿಗೆ ಒಳ್ಳೇದಾಗಬೇಕು. ಅದಕ್ಕೋಸ್ಕರ ನೀವು ದುಡಿಬೇಕು. ಯಾವತ್ತೂ ಅಷ್ಟೇ ಬಿಸ್ನೆಸ್ ಅಂದರೆ ಹೆಂಗಿರುತ್ತೆ ಅಂದರೆ, ವ್ಯಾಪಾರ ಅಂದರೆ ದುಡ್ಡು ಮಾಡೋದಕ್ಕಲ್ಲ, ನಾನು ಏನು ಅವ್ನು ಕೊಡ್ಬೋದು, ಏನು ವ್ಯಾಲ್ಯೂ ಕೊಡ್ಬೋದು, ಅದರಿಂದ ಅವ್ನು ಹೆಂಗೆ ಅಭಿವೃದ್ಧಿ ಆಗ್ತಾನೆ, ಅವ್ನಿಗೆ ಹೆಂಗೆ ಒಳ್ಳೇದಾಗುತ್ತೆ, ಅಂಥದ್ದು ಪ್ರಾಡಕ್ಟು ಸರ್ವಿಸಸ್ ಕೊಡೋ ಕಡೆ ಮಾತ್ರ ನಮ್ಮ ಗಮನ ಇರಬೇಕು. ಬಟ್ ಇವತ್ತೇನಾಗಿದೆ, ಸ್ಟಾರ್ಟಪ್ ಅಂತ ಎಲ್ಲ ಹೇಳ್ತಿಲ್ಲ, ನಾನು ಹೇಳುವಾಗ ಏನು ಗೊತ್ತಾ, ಜನ್ರಲ್ಲಾಗಿ ಹೇಳ್ತಾ ಇರೋದು ನಾನು. ಕೆಲವೊಬ್ಬರು ಕಂಪ್ನಿನ ಶುರು ಮಾಡ್ತಾರೆ, ವ್ಯಾಲ್ಯೂಯೇಷನ್ನು ದೊಡ್ಡ ಮಟ್ಟದಲ್ಲಿ ಕೊಡ್ತಾರೆ, ವ್ಯಾಲ್ಯೂಯೇಷನ್ ಅಷ್ಟು ಇರಲ್ಲ. ಆಮೇಲೆ ಎಲ್ಲ ಕಡೆ ಫಂಡಿಂಗ್ ತೊಗೊಂಡ್ಬಿಡ್ತಾರೆ, ರಿಟರ್ನ್ ಮಾಡೋಕ್ಕಲ್ಲ,
ಫೈನಾನ್ಷಿಯಲ್ ಸರಿಯಾಗಿ ಮ್ಯಾನೇಜ್ ಮಾಡಲ್ಲ. ಅದು ಸ್ಟಾರ್ಟಪ್ ಒಂದಲ್ಲ, ಎನಿ ಬಿಸ್ನೆಸ್ ಇಟ್ ಮೇ ಬಿ, ಹೆಂಗೋ ದುಡ್ಡು ಮಾಡ್ಬಿಡೋದು ವ್ಯಾಪಾರದಲ್ಲಿ. ಪ್ರಾಡಕ್ಟ್ ಸರಿ ಇದೋ ಸರ್ವಿಸಸ್ ಸರಿ ಇದೋ ಗೊತ್ತಿಲ್ಲ, ಆಮೇಲೆ ನೋಡ್ಕೊಳ್ಳೋಣ. ಆಮೇಲೆ ನೋಡ್ಕೊಳ್ಳೋಣ ಅಲ್ಲ, ನೀವು ನೋಡ್ಕೊಳ್ಳೋದು ಅವಶ್ಯಕತೆ ಇಲ್ಲ, ಕರ್ಮ ನೋಡ್ಕೊಳ್ಳುತ್ತೆ. ಅದಕ್ಕೋಸ್ಕರನೇ ನೀವು ಏನೇ ವ್ಯಾಪಾರ ಮಾಡ್ತಿದ್ರು ಕೂಡ ಆ ವ್ಯಕ್ತಿಗೆ ಲಾಭ ಆಗಬೇಕು, ಅನುಕೂಲ ಆಗಬೇಕು. ನಿಮ್ಗೆ ₹1 ಬಂದರೆ ಅವ್ನಿಗೆ ₹10 ಅಷ್ಟು ಬೆನಿಫಿಟ್ ಸಿಗೋಂಗೆ ನೀವು ಏನಾದ್ರು ದುಡಿದ್ರೆ ವಿಷ್ಣು ಪರಮಾತ್ಮ ನೀವೇನೇ. ಲಕ್ಷ್ಮಿ ನಿಮ್ಮ ಜೊತೆಲೇ ಇರ್ತಾಳೆ, ಎಲ್ಲೂ ಬಿಟ್ಟು ಹೋಗಲ್ಲ. ನಿಮ್ಮ ಬಿಟ್ಟಿರೋಕ್ಕೆ ಆಗೋದಿಲ್ಲ ಲಕ್ಷ್ಮಿ. ಆ ಲಕ್ಷ್ಮಿ ಬರಬೇಕು. ಯಾವ ಲಕ್ಷ್ಮಿಯಲ್ಲಿ ಎಲ್ಲ ರೀತಿಯಲ್ಲೂ ಸುಖ, ಅಷ್ಟಲಕ್ಷ್ಮಿಗಳು ನಮ್ಮ ಹತ್ರ ಇರಬೇಕು. ಅಷ್ಟಲಕ್ಷ್ಮಿ ಯಾವಾಗ ಸಿಗ್ತಲೆ ಅಂದರೆ ನಾವು ವಿಷ್ಣು ಹಂಗಾದರೆ ಮಾತ್ರ ಸಾಧ್ಯ. ಧೈರ್ಯ ಇರಬೇಕು, ತಾಳ್ಮೆ ಇರಬೇಕು, ಮತ್ತು ಗುರಿ ವಿಷನ್ ಇರಬೇಕು. ನಮ್ಮದವ್ರಿಗೆ ನಾವು ರಕ್ಷಣೆ ಮಾಡಬೇಕು, ಆ ಒಂದು ಕ್ಷಾತ್ರಿಯತೆ ಇರಬೇಕು, ಆ ಗುಣನ ಅಳವಡಿಸ್ಕೋಬೇಕು. ಇವಾಗ ಮನೇಲೇ ನೋಡಿ, ನೀವು ಅಬ್ಸರ್ವ್ ಮಾಡಿ, ಕಷ್ಟಪಟ್ಟು ಒಬ್ಬ ದುಡಿತಾ ಇರ್ತಾರೆ. ಉದಾಹರಣೆಗೆ ಒಂದು ತಂದೆ ತಾಯಿಗೆ 3 ಜನ ಮಕ್ಕಳು ಅಂತ ತಿಳ್ಕೊಳ್ಳಿ. ಕೊನೆ ಮಗ ಕಷ್ಟಪಟ್ಟು ದುಡ್ದು ನಿಯತ್ತಾಗಿ ಆನೆಸ್ಟಾಗಿರ್ತಾನೆ. ಮೊದಲನೇ ಮಗಳು ಹೆಂಗೆ ಅಳಿಯ ಮಗಳು ಸೇರ್ಕೊಂಡು ಹೆಂಗೆ ಆಸ್ತಿ ಹೊಡೆಯೋದು ಅಂತ ನೋಡ್ತಿರ್ತಾರೆ, ಅಪ್ಪನ ಆಸ್ತಿ. ಎರಡನೇವನು ಅವನು ಹೆಂಗೆ ಇಲ್ಲಿ ಆಸ್ತಿ ಹೊಡೆಯೋದಿರ್ತಾನೆ. ಕೊನೆಯವನು ಅವ್ರ ಅಪ್ಪನ ಸಾಲ ಹೆಂಗೆ ತೀರ್ಸೋದು, ಅಪ್ಪ ಅಮ್ಮನ ಆರೋಗ್ಯ ಹೆಂಗೆ ನೋಡ್ಕೊಳ್ಳೋದು ಅನ್ನೋ ಕಡೆ ಗಮನ ಇರುತ್ತೆ. ಮೋಸದಿಂದ ದೊಡ್ಡ ಮಗಳು ಇರ್ಬೋದು ಅಥವಾ ಇನ್ನೊಬ್ಬ ಬ್ರದರ್ ಇರ್ಬೋದು, ಅವನು ದುಡ್ಡು ಮಾಡ್ಕೊಂಡು ಹೋಗ್ಬೋದು, ಮೋಸದಿಂದ ಆಸ್ತಿ ಹೊಡಿಬೋದು. ನಿಯತ್ತಾಗಿ ದುಡ್ತಿರ್ತಾನಲ್ಲ, ನಂಬಿ ಪ್ರಕೃತಿ ನಂಬಿ ನ್ಯಾಯನೀತಿ ಧರ್ಮವಾಗಿರ್ತಾನಲ್ಲ, ಅವನಿಗೆ ಅಭಿವೃದ್ಧಿ ಆಗುತ್ತೆ ಹೊರತು ಇವರಿಬ್ರಿಗೆ ಅಭಿವೃದ್ಧಿ ಆಗಲಿ. ಎಷ್ಟೋ ಮನೆ ನೋಡಿ, ಆಸ್ತಿಗೋಸ್ಕರ ಕೋರ್ಟ್ ಮೆಟ್ಲು ಹತ್ಬಿಟ್ಟು ತಂದೆ ತಾಯಿಗೆ ನೋವು ಕೊಟ್ಟವರು ಯಾವುದೇ ಕಾರಣಕ್ಕೂ ಲಕ್ಷ್ಮಿ ಒಳಿಯೋದಿಲ್ಲ. ಬಿಸ್ನೆಸ್ಸಲ್ಲಿ ಮೋಸ ಮಾಡಿಬಿಟ್ಟು ಪಾರ್ಟ್ನರ್ಶಿಪ್ಪಲ್ಲಿ ಅನ್ಯಾಯದಿಂದ ದುಡ್ಡು ಮಾಡಿದವರು ಯಾರೂ ಅಭಿವೃದ್ಧಿ ಆಗಿಲ್ಲ. ದುಡ್ಡು ಬಂದಿದ್ಕೂಲೆ ಅಭಿವೃದ್ಧಿ ಅಂತ ತಿಳ್ಕೊಬಿಟ್ಟು ಇದೊಂದು ರಾಂಗ್. ದೊಡ್ಡ ಮನೆ ಕಟ್ಬಿಟ್ಟು ಕಾರ್ನ ಪರ್ಚೇಸ್ ಮಾಡಿಬಿಟ್ಟು ನಾವು ಚೆನ್ನಾಗಿದ್ದೀವಿ ಅಂತ ನೀವು ಬೇರೆಯವ್ರಿಗೆ ಫೂಲ್ ಮಾಡ್ಬೋದು, ಮೇಲ್ಗಡೆ ಅವ್ನು ಫೂಲ್ ಮಾಡೋಕ್ಕಲ್ಲ. ನೀವು ಒಂದು ತಿಳ್ಕೊಳ್ಳಿ, ಬ್ರಹ್ಮ ವಿಷ್ಣು ಮಹೇಶ್ವರನ್ ನಿಮ್ಗೆ ಕಾಪಾಡೋದಕ್ಕಾಗಲ್ಲ. ಯಾಕೆ ಅಂದರೆ ನಿಮ್ಮ ಕರ್ಮನೇ ನಿಮ್ಗೆ ಕಾಪಾಡೋದು. ಆ ಕರ್ಮ ಅನ್ನೋದು ನೀವು ಮಾಡುವಾಗ ಪ್ರತಿ ಕ್ಷಣನೂ ಪ್ರತಿ ಮೂಮೆಂಟು ನನ್ನಿಂದ 4 ಜನಕ್ಕೆ ಒಳ್ಳೇದಾಗ್ತಾ ಇರಬೇಕು. ಈ ಶರೀರ ಪುಣ್ಯಕ್ಕೆ ಏನೋ ಇದೆಯೋ, ಎಷ್ಟು ದಿನ ಇರುತ್ತೆ ಶರೀರ, ಈ ಶರೀರ ಗಂಧ ತೇಯ್ದಂಗೆ ತೇಯ್ತಾ ಇರಬೇಕು. ಆ ಪರಿಮಳ ಎಲ್ಲದ ಕಡೆ ಹೋಗ್ಬೇಕು, ಅದು ಗಂಧ ಯೂಸ್ ಆಗ್ಬೇಕು ಬೇರೆಯವ್ರಿಗೆ ಹೊರತು ನನಗೆ ಬೇಕು ಅಂತ ಅನ್ಬಾರ್ದು. ಯಾವಾಗ ಹಿಂಗೆ ಅಂತೀವೋ ಆಟೋಮೆಟಿಕ್ಕಾಗಿ ಯಥೇಚ್ಛವಾಗಿ ಲಕ್ಷ್ಮಿ ನಮ್ಮಲ್ಲಿ ಆಶೀರ್ವಾದ ಮಾಡ್ತಾಳೆ. ಇದಕ್ಕೆ ಒಂದು ಒಳ್ಳೆ ಉದಾಹರಣೆ ಅಂದರೆ ಬಾಳೆ ಗಿಡ. ಅದು ಫಲ ಕೊಡುತ್ತೆ, ಫಲ ತಿನ್ನಲ್ಲ. ಅದು ಹೋದ ನಂತರ ಮತ್ತಿನ್ನೊಂದು ಮರನ ಸಸಿನ ಹಾಕ್ಬಿಟ್ಟು ಫಲ ಕೊಡೋದಕ್ಕೆ ಅದು ಯೋಚನೆ ಮಾಡುತ್ತೆ. ಅದು ಬರೀ ಫಲ ಕೊಡೋ ಕಡೆ ಮಾತ್ರ ಗಮನ ಇರುತ್ತೆ ಹೊರತು ತನಗೇನು ಬೇಕು ಅಂತ ಯೋಚನೆ ಮಾಡಲ್ಲ. ಆದರೆ ಆ ಗುಣ ಇರೋದಕ್ಕೆ ಬಾಳೆಹಣ್ಣನ್ನು ಕಂಪಲ್ಸರಿಲಿ ದೇವ್ರಿಗೆ ನಾವು ನೈವೇದ್ಯ ಅಂತ ಇರ್ತೀವಿ. ಬಾಳೆಹಣ್ಣು ಇರಲೇಬೇಕು ನಮ್ಮಲ್ಲಿ, ಯಾಕಂದರೆ ಆ ಗುಣ ಅದು ಇರೋದಕ್ಕೋಸ್ಕರ. ಎರಡನೇದು, ಬಾಳೆಹಣ್ಣು ಎಲ್ಲ ಸೀಸನಲ್ಲೂ ಸಿಗುತ್ತೆ. ಮೂರನೇದು, ಬಾಳೆ ಗಿಡನ ನೀಟಾಗಿ ರೈತ ಚೆನ್ನಾಗಿ ನೋಡ್ಕೊಳ್ತಾನೆ. ಏನಕ್ಕಂದರೆ ರೈತಂಗೆ ಗೊತ್ತು, ಇದು ನನಗೆ ಸಿಗುತ್ತೆ ಫಲ, ನನಗೆ ದುಡ್ಡು ಬರುತ್ತೆ, ಊಟಕ್ಕೆ ಆಗುತ್ತೆ, ಎಲ್ಲದಕ್ಕೂ ನನಗೆ ಫಲ. ಬಾಳೆಹಣ್ಣಿಂದು ಪ್ರತಿಯೊಂದು ಅಂಶನೂ ಯೂಸ್ ಆಗುತ್ತೆ. ಹಂಗಾಗಿ ಬಾಳೆಹಣ್ಣು ದೇವ್ರ ಹತ್ರ ಇರೋದು. ನಾವು ಯಾರಿಗೆ ಯೂಸ್ ಆಗ್ತೀವಿ? ಹಸು ನೋಡಿ, ಹಸು ಪ್ರತಿಯೊಂದು ವಿಚಾರದಲ್ಲೂ ಅದು ಯೂಸ್ ಆಗೋದು. ಮನುಷ್ಯನಿಗೆ ಎಲ್ಲ ರೀತಿಯ ಒಂದು ಅನುಕೂಲನೇ ಮಾಡಿಕೊಡೋದು. ತೆಂಗಿನ ಮರ ಪ್ರತಿಯೊಂದು ಮೂಲೆಯಿಂದ ನೀರಿಂದ ಹಿಡ್ದು ಊಟದಿಂದ ಹಿಡ್ದು ಒಂದು ಮನೆ ಕಟ್ಟಬೇಕು ಎಲ್ಲದಕ್ಕೂ ತೆಂಗಿನ ಮರ ಕೊಡುತ್ತೆ. ತೆಂಗಿನ ಮರದಲ್ಲಿ ತೆಂಗಿನಕಾಯಿನೂ ದೇವ್ರ ಹತ್ರ ಇರುತ್ತೆ. ಹಾಲು ಅಭಿಷೇಕಕ್ಕೆ ಯೂಸ್ ಮಾಡ್ತಾರೆ. ಯಾಕೆಂದರೆ ಈ ಗುಣಗಳು ಕೊಡೋದ್ರ ಕಡೆ ಮಾತ್ರ ಇರೋದು. ಹಂಗಾಗಿ ದೇವ್ರವ್ರ ಹತ್ರ ಇರ್ತಾನೆ. ದೇವ್ರಿಗೊಂದು ಬೇಕೇ ಬೇಕು ಇವ್ರುಗಳು. ಯಾಕೆ ಅಂದರೆ ಗುಣ. ನಮ್ದೇನು ಗುಣ ಇದೆ? ಅವನ್ಗೊಡಿ ಇವ್ನಿಗೊಡಿ, ಇವ್ರು ಮೋಸ ಮಾಡು, ಹೆಂಗಾರ ಮಾಡು. ಇದೇ ರೀತಿಯಲ್ಲಿ ಕಂಪ್ನಿಲಿರುವಂಥ ಎಂಪ್ಲಾಯೀಸ್ ಕೂಡ ಅಷ್ಟೇ. ಕಂಪ್ನಿ ಹೆಂಗೆ ನಡೆಯುತ್ತೆ, ಯಾವ ಥರ ನಡೆಯುತ್ತೆ ಬೇಕಾಗಿಲ್ಲ. ನಮ್ಗೆ ಸರಿಯಾದ ಟೈಮ್ ಸ್ಯಾಲ್ರಿ ಬರಬೇಕು, ಇನ್ಕ್ರಿಮೆಂಟ್ ಆಗಬೇಕು. ನನ್ನ ಕಡೆಯಿಂದ ಏನು ಕಾಂಟ್ರಿಬ್ಯೂಷನ್ನು? ಇವತ್ತು ಎಲ್ಲ ಕಂಪ್ನಿಗಳಲ್ಲೂ ಇದೇ ಪ್ರಾಬ್ಲಮ್ ಆಗಿರುತ್ತೆ. ಯಾಕೆ ಕಂಪ್ನಿ ಲಾಸ್ ಆಗಿ ಕ್ಲೋಸ್ ಆಗುತ್ತೆ ಅಂದರೆ, ಕಂಪ್ನಿ ಪ್ರಾಡಕ್ಟು ಸರ್ವಿಸಸ್ ಚೆನ್ನಾಗಿದ್ರು ಯಾಕೆ ಹಿಂಗೆ ಪ್ರಾಬ್ಲಮ್ ಆಗುತ್ತೆ ಅಂದರೆ, ಎಂಪ್ಲಾಯೀಸ್ ಇಸ್ ದಿ ಪ್ರಾಬ್ಲಮ್. ಎಂಪ್ಲಾಯ್ಗಳು ಏನು ಮಾಡ್ತಾರೆ? ಒಂದು ಸಂಬಳನೂ ತೊಗೊಳ್ತಾರೆ, ಅದ್ರ ತಕ್ಕಾಗೆ ದುಡಿಯಲ್ಲ. ಎರಡನೇದಾಗಿ
ಕಂಪ್ನಿಯಿಂದ ಮೋಸ ಮಾಡಿ ಹೆಂಗೆ ದುಡ್ಡು ಮಾಡಬೇಕು ಅಂತ ಯೋಚನೆ ಮಾಡಿಬಿಟ್ಟು ದುಡ್ಡು ಮಾಡ್ತಾರೆ ಹೊರತು ಕಂಪ್ನಿ ಹೆಂಗೆ ಬೆಳೆಸ್ಬೇಕು ಅನ್ನೋದ್ರ ಕಡೆ ಗಮನ ಕೊಡಲ್ಲ. ಅದೇ ರೀತಿಲಿ ಕಂಪ್ನಿ ನಡೆಸ್ತಿರುವಂಥ ಓನರ್ ಆದವರು ಅವ್ರು ನಂಬ್ಕೊಂಡು ಎಂಪ್ಲಾಯೀಸ್ ಇರ್ತಾರೆ, ಅವ್ರುಗಳ್ನ ತಂದೆ ರೂಪದಲ್ಲಿ ನೋಡ್ಕೋಬೇಕು, ಎಲ್ಲ ತಂದೆ ತಾಯಿದಂಗೆ ನೋಡ್ಕೋಬೇಕು ಎಂಪ್ಲಾಯೀಸ್ಗಳ್ನ. ಅದು ಬಿಟ್ಬಿಟ್ಟು ಸ್ವಲ್ಪ ಅವ್ರು ಕೊಟ್ಬಿಟ್ಟು ಮಿಕ್ಕಿದೆಲ್ಲ ಇವರೇ ತೊಗೊಂಡೋಗಿ ಇನ್ಕ್ರಿಮೆಂಟ್ ಕೊಡಲ್ಲ, ಪ್ರಮೋಷನ್ ಕೊಡಲ್ಲ, ಅವ್ರಿಗೆ ಏನೇನು ಬೇಕು ಸವಲತ್ತು ಕೊಡದೆ ಹೋದರೆ ಅವನು ಉದ್ಧಾರ ಆಗಲ್ಲ. ಸೊ ಇಲ್ಲಿ ಕಂಪ್ನಿ ನಡೆಸೋ ಓನರ್ ಆಗಲಿ ಅಥವಾ ಎಂಪ್ಲಾಯೀಸ್ ಆಗಲಿ ಇಬ್ಬರೂ ಕೊಡೋ ಕಡೆ ಗಮನ ಕೊಟ್ಟರೆ ಆಟೋಮೆಟಿಕ್ಕಾಗಿ ಇವ್ರಿಗೆ ಏನೇನು ಬೇಕು ಬಂದೇ ಬರುತ್ತೆ. ಯಾವತ್ತೂ ಒಂದು ಸಂಸ್ಥೆ ವ್ಯಕ್ತಿ ಮೇಲೆ ಡಿಪೆಂಡ್ ಆಗಬೇಕು, ವ್ಯಕ್ತಿ ಸಂಸ್ಥೆ ಮೇಲೆ ಡಿಪೆಂಡ್ ಆಗಬಾರ್ದು. ಯಾವ್ದಾರು ಒಂದು ಒಳ್ಳೆ ದೊಡ್ಡ ಕಂಪ್ನೀಸೇ ನಾನು ಈ ಕಂಪ್ನಿಲಿ ವರ್ಕ್ ಮಾಡ್ತೀನಿ ಅಥವಾ ನಾನು ಸರ್ಕಾರ ಈ ಒಂದು ಡಿಪಾರ್ಟ್ಮೆಂಟಲ್ಲಿ ಇದ್ದೀನಿ, ನಿನ್ಗೇನು ಬೆಲೆ ಐತೆ? ನಮ್ಮಿಂದ ಆ ಸಂಸ್ಥೆ ಆಗಬೇಕು, ನಮ್ಮಿಂದ ಆ ಡಿಪಾರ್ಟ್ಮೆಂಟ್ ಆಗಬೇಕು. ಇವತ್ತು ನೋಡಿ ಎಲ್ಲೋದ್ರೂ ಮೋದಿ 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 ಅಂತಾರೆ. ಮೋದಿಯಿಂದ BJP, ಮೋದಿಯಿಂದ ಭಾರತ ಅಂದರೆ ಒಬ್ಬ ವ್ಯಕ್ತಿ ಒಂದು ರೆವಲ್ಯೂಷನ್ ಕ್ರಿಯೇಟ್ ಮಾಡಿಬಿಟ್ರು. ಇವತ್ತು ಅಷ್ಟೇ ಸ್ವಾತಂತ್ರ್ಯ ಯಾರು ತಂದು ಕೊಟ್ಟರು ಅಂದರೆ ಫಸ್ಟ್ ಹೆಸರು ಬರೋದು ಮಹಾತ್ಮ ಗಾಂಧೀಜಿ. ಒಬ್ಬ ವ್ಯಕ್ತಿ ರೆವಲ್ಯೂಷನ್ ಮಾಡಿದ್ರು. ಏನು ರೆವಲ್ಯೂಷನಲ್ಲಿ ಕೊಡೋದ್ರ ಕಡೆ. ಆ ಒಂದು ಗುಣನ ನಾವೆಲ್ಲರೂ ಅಳವಡಿಸ್ಕೋಬೇಕು. ಯೋಚನೆ ಮಾಡಿ, 80 ವರ್ಷ ಬಂತು ಸ್ವಾತಂತ್ರ್ಯ. 80 ವರ್ಷ ಆದರೂ ನಮ್ಗೆ ಎಲ್ಲಿ ಬಂದಿದೆ ಸ್ವಾತಂತ್ರ್ಯ? ಅವತ್ತು ಮೋಸ ಮಾಡ್ತಿದ್ರು, ಇವತ್ತು ಮೋಸ ಮಾಡ್ತಾರೆ. ಅವತ್ತು ಹೊರಗಡೆಯವ್ರು ಬಂದು ಮಾಡ್ತಿದ್ರು, ಇವತ್ತು ಒಳಗಡೆಯವರು ಮಾಡ್ತಾವ್ರೆ. ಕಷ್ಟಪಟ್ಟು ದುಡ್ದಿರೋ ಅಮೌಂಟ್ ಹೋಗಿ ಏನೋ ಒಂದು ಒಳ್ಳೆ ರುಚಿಯಾಗಿ ಊಟ ಮಾಡೋಣ ಅಂತ ಹೋಟೆಲ್ಗೆ ಹೋದರೆ, ಅದು ಸ್ಟಾರ್ ಹೋಟೆಲ್ಸ್ ಅಂತ ಕಡೆ ಹೋದರೆ ಕೊಳ್ತೋಗಿರೋದು ಕೊಡ್ತಿರಲ್ಲ. ಹೆಂಗೆ ನಾವು ವಿಶ್ವಗುರು ಆಗ್ತೀವಿ? ಈ ಥರ ಒಂದು ಮಾಡಿರೋ ಅಮೌಂಟಲ್ಲಿ ನಾವು ವರಮಹಾಲಕ್ಷ್ಮಿ ಪೂಜೆನ ಹೆಂಗ್ರಿ ಆಚರಿಸ್ಕೊಳ್ಳೋದು? ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಲಕ್ಷ್ಮಿ ನೀವು ಇರೋ ಕಡೆನೇ ಬರಬೇಕು ಅಂದರೆ ನಾವು ವಿಷ್ಣುವಿನ ಗುಣನ ಅಳವಡಿಸ್ಕೊಳ್ಬೇಕು. ಆಟೋಮೆಟಿಕ್ಕಾಗಿ ಮಹಾಲಕ್ಷ್ಮಿ ನಮ್ಮ ಹತ್ರ ಸಂಪೂರ್ಣ ಖುಷಿಯಿಂದ ಆನಂದದಿಂದ ಅನುಗ್ರಹಿಸ್ತಾಳೆ. ಏನು ವಿಷ್ಣುವಿನ ಗುಣ? ವಿಷ್ಣು ಕೊಡೋನು, ವಿಷ್ಣು ಎಲ್ರಿಗೂ ಲಿಫ್ಟ್ ಮಾಡೋನು, ವಿಷ್ಣು ಎಲ್ರಿಗೂ ಪ್ರೊಟೆಕ್ಟ್ ಮಾಡೋನು. ಆ ಗುಣನ ನಾವು ಅಳವಡಿಸ್ಕೋಬೇಕು. ನನಗೇನು ಅಂದರೆ, ನಮ್ಮ ಭಾರತ ವಿಶ್ವಗುರು ಅಂತ ಯಾವಾಗ ಆಗುತ್ತೆ ಅಂದರೆ, ಈ ಗುಣಗಳಿಂದ ಇಡೀ ವಿಶ್ವ ಬಂದ್ಬಿಟ್ಟು ಈ ಗುಣ ನಾವು ಅಳವಡಿಸ್ಕೋಬೇಕು ಅನ್ನೋದು ಕಲಿಬೇಕು. ಹೊರತು ನಾವು ದುಡ್ಡಲ್ಲಿ ನಮ್ಮದು ಇಷ್ಟು GDP ಇನ್ಕ್ರೀಸ್ ಆಯಿತು, ನಾವು ಎಕಾನಮಿ ಡೆವಲಪ್ ಆಯಿತು, ಅದು ಆ ಡೆವಲಪ್ಮೆಂಟ್ ಬೇಕಾಗಿಲ್ಲ. ಇಲ್ಲಿ ಯಾರೇ ಬಂದ್ರೂ ಕೂಡ ಬಂದವರು ಆ ಒಂದು ಶಾಂತಿ, ಪ್ರೀತಿ, ಆ ವೈಬ್ಸ್ನ ಫೀಲ್ ಮಾಡಬೇಕು. ಇಂಡಿಯಾ ಅಂತ, ಭಾರತ ಅಂಥ ಪುಣ್ಯಭೂಮಿ. ಯಾಕಂದರೆ ಎಲ್ಲ ದೇವತೆಗಳು ಓಡಾಡಿರೋಂಥ ಸ್ಥಳ ಇದು, ಋಷಿ ಮುನಿಗಳು ಓಡಾಡೋ ಸ್ಥಳ ಇದು. ಇವತ್ತು ಕೈಲಾಸ ಅಂತೀವಿ, ಭೂಮಿ ಮೇಲೆ ಇರೋದು. ವೈಕುಂಠ ಅಂತೀವಿ, ತಿರುಪತಿ ವೆಂಕಟೇಶ್ವರ ಭೂಮಿ ಮೇಲೇ ಇರೋದು. ಸ್ವರ್ಗ ಇರೋದೇ ಇಲ್ಲಿ, ದೇವ್ರಿಗೆ ಎಲ್ಲೂ ಹೊರಗಡೆ ಇಲ್ಲ, ಎಲ್ಲ ಇಲ್ಲೇ ಇರೋದು. ಆದರೆ ದೇವರ ಗುಣ ನಾವು ಅಳವಡಿಸ್ಕೋಬೇಕು. ನಾವು ಋಷಿಗಳ ಥರ ಆಗಬೇಕು, ದೇವ್ರ ಗುಣವನ್ನು ಅಳವಡಿಸ್ಕೊಂಡು ನಾವು ದೇವರಾಗಬೇಕು. ಹೊರತು ರಾಕ್ಷಸರು ಆಗ್ಬಾರ್ದು ಈ ಗುಣವನ್ನು ಇಟ್ಕೊಂಡು. ಈ ಗುಣನ ನಾವು ಇಟ್ಕೊಂಡ್ರೆ ಆಟೋಮೆಟಿಕ್ಕಾಗಿ ಲಕ್ಷ್ಮಿ ಬರ್ತಲೋ ಬರಲ್ಲೋ ಅನ್ನೋದು ನಮ್ಮ ಕೈಲಿರುತ್ತೆ. ಯಾವ ಗುಣನ ಅಳವಡಿಸ್ಕೋಬೇಕು? ಸಾತ್ವಿಕವಾದಂಥ ಗುಣ. ಆ ಗುಣ ಇಂಟಿಗ್ರೇಟೆಡ್ ಆಗಿರಬೇಕು. ಇಂಟಿಗ್ರೇಟೆಡ್ ಅಂದರೆ ನಾವು ಹೆಂಗೆ ಥಿಂಕ್ ಮಾಡ್ತೀವೋ, ಆ್ಯಕ್ಷನಲ್ಲಿ ಮಾಡ್ತೀವೋ, ಫೀಲ್ ಮಾಡ್ತೀವೋ, ಎಲ್ಲನೂ ಪೂರಕವಾಗಿರಬೇಕು. ಆ ಥರ ಅಲೈನಾದಾಗ ಚಕ್ರಗಳೆಲ್ಲ ಆ್ಯಕ್ಟಿವೇಟ್ ಆಗುತ್ತೆ. ಲಕ್ಷ್ಮಿ ಅಲ್ಲ, ಎಲ್ಲ ದೇವತೆಗಳನ್ನು ನಮ್ಮಲ್ಲಿ ವಾಸವಾಗಿರ್ತಾರೆ. ನೀವು ಹಿಂದೆ ನೋಡಿ, ಭಕ್ತಿ ಯೋಗ ಅನ್ನೋದು ಮೋಸ್ಟ್ ಪವರ್ಫುಲ್ ಯೋಗ. ಭಾವನಾತ್ಮಕವಾದಂಥ ಫೀಲಿಂಗ್ಸ್ಗಳು ಆ್ಯಕ್ಟಿವೇಟ್ ಆದಾಗ ದೇವ್ರು ಬಂದುಬಿಡ್ತಾನೆ. ಆ ಭಾವ ಇರುತ್ತೆ ನೋಡಿ, ಅದು ಇಂಪಾರ್ಟೆಂಟ್. ಮೇಲೆ ಇದು ಒಂಥರ ಆ್ಯಕ್ಟಿಂಗ್ ಮಾಡಿಬಿಟ್ಟು ನಾನು ಒಳ್ಳೆಯವನು ಅಂತ ತೋರಿಸ್ಕೊಳ್ಳೋದೇನು ಪ್ರಯೋಜನ ಇಲ್ಲ. ಆ ಗುಣ, ಫೀಲ್, ವೈಬ್ರೇಷನ್ ಹಂಗಿರಬೇಕು. ಆ ವೈಬ್ರೇಷನ್ ಯಾವಾಗ ಆಗುತ್ತೆ ಅಂದರೆ ಹೃದಯದಿಂದ ಫೀಲಿಂಗ್ ಬರಬೇಕು. ಇವಾಗ ನಾವು ಲವರ್ಸ್ ಅಂದಿದ್ಕೂಲೇ ಹಾರ್ಟ್ನ ತೋರಿಸಿ. ಯಾಕಂದರೆ ಲವ್ ಅನ್ನೋದು ಅಷ್ಟು ಪವರ್ಫುಲ್ಲು. ಇಡೀ ವಿಶ್ವದಲ್ಲಿ ಅತಿ ಪವರ್ಫುಲ್ವಾದಂಥ ಭಾವ ಯಾವುದು ಅಂದರೆ ಆ ಲವ್, ಪ್ರೀತಿ. ಆ ಲವ್, ಪ್ರೀತಿ ಎಂದ್ರ ಮೇಲೆ ಇರಬೇಕಂದ್ರೆ ಪ್ರತಿಯೊಂದು ಜೀವವಾಗಿರುವಂಥ ವಸ್ತು, ನಿರ್ಜೀವ ವಸ್ತುವಿನಲ್ಲೂ ಆ ಪ್ರೀತಿನ ತೋರಿಸ್ಬೇಕು. ಆ ಪ್ರೀತಿ ತೋರಿಸಿದಾಗ ಹೆಂಗೆ ನಾವು ಮೋಸ ಮಾಡ್ತೀವಿ? ಮೋಸ ಮಾಡೋಕ್ಕೆ ಹೋಗಲ್ಲ. ಆ ಗುಣ ನಮ್ಮಲ್ಲಿ ಇದ್ದಾಗ ಅವಕ್ಕೂ ನಮಗೆ ಬೇಕು ಬೇಕು ಅನಿಸುತ್ತೆ. ಅವು ಯಾವುದದು?
ಜನರು ಬೇಕು, ವ್ಯಾಪಾರ ಮಾಡ್ಕೊಂಡ್ರೆ ಜನ ಬೇಕು, ವಸ್ತುಗಳನ್ನು ನಮ್ಮ ಹತ್ರ ಇರಬೇಕು ಅಂತ ಇಷ್ಟಪಟ್ಟು ಬರ್ತೈತೆ, ಅಟ್ರಾಕ್ಟ್ ಆಗುತ್ತೆ. ಅದಕ್ಕೆ ಇವತ್ತು ಏನಾಗ್ತಿದೆ ಗೊತ್ತಾ, ಲಾ ಆಫ್ ಅಟ್ರಾಕ್ಷನ್ ಅಂತಾರೆ. ವೆಸ್ಟರ್ನ್ ಲಾ ಆಫ್ ಅಟ್ರಾಕ್ಷನ್ ಫೀಲ್ ಮಾಡಿ, ನಿಮ್ಮ ಹತ್ರ ದುಡ್ಡಿದೆ ಫೀಲ್ ಮಾಡಿ, ದುಡ್ಡು ಬಂತು ಹೆಂಗೆ ಬರುತ್ತೆ ರೀ? ಹಂಗೆ ಯಾಕೆ ಫೀಲ್ ಮಾಡ್ತೀರಾ? ದುಡ್ಡು ಓಡಿ ಬರಬೇಕು, ಜನ ಎಲ್ಲರೂ ಬರ್ಬೇಕು, ನಮ್ಮ ಹತ್ರ ಬರಬೇಕು ಅಂದರೆ ನಮ್ಮಲ್ಲಿ ಆ ಗುಣ ಇರಬೇಕು, ಆ ಭಾವ ಇರಬೇಕು. ಆ ಭಾವ ಗುಣ ಆ್ಯಕ್ಟಿವೇಟ್ ಆದಾಗ ಅದೇ ಅಷ್ಟಲಕ್ಷ್ಮಿಗಳು ನಮ್ಮ ಹತ್ರ ಆಟೋಮೆಟಿಕ್ಕಾಗಿ ನಮ್ಮ ಮನೆಗೆ ವಾಸ ಆಗೇ ಆಗ್ತಾರೆ, ಇದ್ದೇ ಇರ್ತಾರೆ. ನಾವು ಎಲ್ಲಿ ಹೋಗ್ತೀವೋ ಅಲ್ಲಿ ನಮ್ಮ ಜೊತೆ ಇದ್ದೇ ಇರ್ತಾರೆ. ಹಿಂದೆ ನಾವು ಅನುಸರಿಸ್ಕೊಂಡು ಹೋಗ್ತಿದ್ವಿ. ತಂದೆ ತಾಯಿಗಳ ಸಮಸ್ಯೆಗಳೇನು, ಅವ್ರದ್ದು ಫೈನಾನ್ಷಿಯಲ್ ಪ್ರಾಬ್ಲಮ್ ಇದೆಯಾ, ಅನುಸರಿಸ್ಕೊಂಡು ಹೋಗ್ತಾಯಿದ್ವಿ. ನಮ್ಗೆ ಇದು ಬೇಕು ಅಂತ ಡಿಮ್ಯಾಂಡ್ ಮಾಡ್ತಿದ್ದಿಲ್ಲ. ಅದೇ ರೀತಿಲಿ ಫ್ರೆಂಡ್ಶಿಪ್ಗೋಸ್ಕರ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾಯಿದ್ವಿ. ಇದು ಯಾವುದು ಅನುಸರಿಸ್ಕೊಳ್ಳೋದು ಅಡ್ಜಸ್ಟ್ ಅಲ್ಲ, ಇದು ದೈವಿಕ ಗುಣಗಳು. ಇವತ್ತು ಕೂಡ ನಾವು ಬೇರೆಯವ್ರಿಗೋಸ್ಕರ ತ್ಯಾಗ ಅನ್ನೋ ಪದ ಅಲ್ಲ, ಅದು ನಮ್ಮ ಪುಣ್ಯ. ಬೇರೆಯವ್ರಿಗೋಸ್ಕರ ನಾವು ಏನೋ ಒಂದು ಮಾಡೋದಕ್ಕೆ ಒಂದು ಅವಕಾಶ ಸಿಕ್ಕಿರೋದು. ಉದಾಹರಣೆಗೆ ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ದಿನ ನಾವು ಆಫೀಸ್ಗೆ ಬರೋಕ್ಕೆ ಮನಸ್ಸಿಲ್ಲ ಅಂತ ತಿಳ್ಕೊಳ್ಳಿ, ಹಂಗೂ ಕೂಡ ನಾವು ಬಂದು ಇಲ್ಲಿ ಆಫೀಸ್ ಡ್ಯೂಟಿ ಮಾಡಿಬಿಟ್ಟು ಆಮೇಲೆ ಮನೆಗೆ ಹೋಗಿ ನಾವು ಹಬ್ಬ ಆಚರಿಸಿದ್ರೆ ಲಕ್ಷ್ಮಿ ನಿಜಾಲು ತತಸ್ತು ಅಂತಾರೆ. ಅದು ಬಿಟ್ಬಿಟ್ಟು ಕಾಯಕ ಬಿಟ್ಬಿಟ್ಟು ಮನೇಲಿ ಹೋಗಿ ಇಂಪಾರ್ಟೆಂಟ್ ಕೆಲಸ ಆಫೀಸಲ್ಲಿ ಇರುತ್ತೆ ಅದನ್ನು ಮಾಡದೆ ಮನೇಲಿ ಹೋಗಿ ಪೂಜೆ ಮಾಡಿಬಿಟ್ಟು ಲಕ್ಷ್ಮಿ ಬಾಮ ಅಂತ ಎಲ್ಲಿ ಬರ್ತಾರೆ ಕಾಯಕ ಮಾಡದೆ ಹೋದರೆ? ಸೊ ಈ ಲಕ್ಷ್ಮಿ ನಾವು ಇರೋ ಕಡೆನೇ ಅವಳು ಇರಬೇಕು, ಬರಬೇಕು ಅಂದರೆ ನಮ್ಮ ಗುಣ ದೈವಿ ಗುಣವಾಗಿರಬೇಕು. ಕೊಡೋದ್ರ ಕಡೆ ಮಾತ್ರ ಗಮನ ಇರಬೇಕು. ನಮ್ಮ ಕೈ ಹಿಂಗೇ ಇರಬೇಕು, ಯಾವತ್ತೂ ಹಿಂಗಾಗಬಾರ್ದು. ಹಿಂಗೆ ಯಾವಾಗ ಅಂದರೆ ಇದ್ದಾಗಲ್ಲ, ದುಡ್ಡೊಂದೇ ಅಲ್ಲ ರೀ, ಈ ಗುಣ ಇದೆ ನೋಡಿ, ಮಾಡಬೇಕು ಅನ್ನೋ ಒಂದು ಭಾವ ಇದೆ ನೋಡಿ, ಆ ಭಾವನೆನೇ ಲಕ್ಷ್ಮಿ, ಆ ಗುಣಗಳನ್ನೇ ಲಕ್ಷ್ಮಿ. ಆ ಗುಣಗಳ ಭಾವನೆಯಿಂದನೇ ಲಕ್ಷ್ಮಿ ನಮ್ಗೆ ಬರೋದು. ಅಷ್ಟ ಲಕ್ಷ್ಮಿಗಳು ಬರಬೇಕು. ಬರೀ ದುಡ್ಡೊಂದು ಬಂದ್ರಲ್ಲ, ಎಲ್ಲ ರೀತಿಯ ಸಮೃದ್ಧಿ ಇರಬೇಕು. ಅದಾಗೋದು ಕೇವಲ ಭಾವನೆ, ಫೀಲಿಂಗ್ಸು, ಇಮೋಷನಿಂದ. ಭಾವನೆ ಇಲ್ಲ ಅಂದರೆ ಏನೂ ಪ್ರಯೋಜನ ಇಲ್ಲ. ಆ ಭಾವನೆ ನಿಮ್ಮಲ್ಲೇ ಸಾತ್ವಿಕತೆ ಆಗಿ ಜಾಗೃತವಾಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಈ ವಿಷಯನ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಹಬ್ಬನ ವಿಜೃಂಭಣೆಯಿಂದ ಆಚರಿಸಿ ಈ ದಿನ, ಈ ಕ್ಷಣದಿಂದ ಪ್ರತಿಯೊಬ್ಬ ನಾವು ಭಾರತೀಯರು ನಮ್ಮ ಜೊತೆಯಲ್ಲಿ ಲಕ್ಷ್ಮಿ ಶಾಶ್ವತವಾಗಿರುವಂಗೆ ನಮ್ಮ ಗುಣವನ್ನು ಅಳವಡಿಸ್ಕೊಳ್ಳೋಣ. ಪ್ರತಿಯೊಬ್ಬರು ನಾವು ವಿಷ್ಣು ಆಗೋಣ, ಇಡೀ ವಿಶ್ವಕ್ಕೆ ನಾವು ಮಾದರಿಯಾಗಿರೋಣ ಅಂತ ಹೇಳ್ತಾ ಈ ವರಮಹಾಲಕ್ಷ್ಮಿ ಹಬ್ಬ ತಮ್ಗೆಲ್ರಿಗೂ ಸಮೃದ್ಧಿಯನ್ನು ಕೊಡಲಿ ಅಂದ್ಬಿಟ್ಟು ನಾನು ಇಷ್ಟಪಡ್ತೀನಿ. ನಮಸ್ತೆ.